ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಮೇ 2 ಫ್ರೈಡೇ ಆಗಿರುತ್ತೆ. ಸೊ ಇವತ್ತು ನಾನು ಮಧ್ಯಾಹ್ನ ಇವಾಗ ಆಲ್ಮೋಸ್ಟ್ 2:40 ಆಗಿದೆ ಟೈಮು. ಇವಾಗ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು SSLC ಅವ್ರದ್ದು ಸ್ಟೇಟ್ ಬೋರ್ಡ್ ಅವ್ರದ್ದು ರಿಸಲ್ಟ್ ಇತ್ತು. ಹಾಗಾಗಿ ಆ ಟೆನ್ಷನಲ್ಲಿ ನಾನು ಬೆಳಗ್ಗೆಯಿಂದ ಮನೇಲಿ ಏನೂ ಕೆಲಸ ಆಗಿಲ್ಲ. ಆ್ಯಂಡ್ ವೆಯ್ಟ್ ಮಾಡ್ಕೊಂಡಿದ್ದೆ, ಯಾವಾಗ 12:30 ಆಗುತ್ತೆ, ಯಾವಾಗ ರಿಸಲ್ಟ್ ನೋಡೋಣ ಅನ್ನೋ ಥರ. ಆ್ಯಂಡ್ ಅದ್ರ ಜೊತೆಗೆ ಮಗು ಇದ್ದಾನಲ್ವ, ಗೊತ್ತೇ ಇರುತ್ತೆ, ಮಗು ಕೆಲಸಗಳೆಲ್ಲ ಮುಗಿಸ್ಕೊಂಡು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವನಿಗೆ ಸ್ನಾನ ಮಾಡಿಸಿ ಟಿಫನ್ ಮಾಡಿ ಎಲ್ಲ ಮಾಡಿಸಿ ಮಲಗಿಸೋ ಅಷ್ಟರಲ್ಲೇ 1 o'clock ಆಗಿಬಿಡ್ತು. ಅದ್ರ ಮಧ್ಯದಲ್ಲೇ ನಾನು ರಿಸಲ್ಟ್ ಹಂಗೆ ಚೆಕ್ ಮಾಡಿಕೊಂಡೆ. ಅವನಿಗೆ ಸ್ನಾನ ಮಾಡಿಸ್ಕೊಂಬಂದೆ. 12:45 ಆಗಿತ್ತು. ಸೊ ಸರ್ವರ್ ಮತ್ತು ಬ್ಯುಸಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ರಿಸಲ್ಟ್ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಸ್ಕೂಲ್ದು ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ಸತಿ ಚೆನ್ನಾಗಿ ಬಂದಿದೆ. ವಿ ಆರ್ ಸ್ಯಾಟಿಸ್ಫೈಡ್. ಬಟ್ ಏನಂದರೆ 1-2-3 ಮೆಂಬರ್ಸ್ ಇರ್ರೆಗ್ಯುಲರ್ಸ್ ಇದ್ದರು ಸ್ಕೂಲಿಗೆ. ಅವರು ಮಾತ್ರ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾರೆ. ಸೊ ನೆಕ್ಸ್ಟು ಎಕ್ಸಾಮ್ 2 ಏನು ಬರುತ್ತೆ ಅದರಲ್ಲಿ ಅವ್ರನ್ನೂ ಪಾಸ್ ಮಾಡಿಸ್ಬೇಕು. ಅಂದರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಟ್ರೈ ಮಾಡಬೇಕು ಅವ್ರನ್ನೂ ಪಾಸ್ ಮಾಡಿಸಿ. 10th ಪಾಸ್ ಆಗಿದ್ದಾರೆ ಅಂದರೆ ಒಂದು ಸ್ಟೆಪ್ ಅವ್ರ ಲೈಫಲ್ಲಿ ಒಂದು ಸ್ಟೆಪ್ ಅಚೀವ್ ಮಾಡ್ದಂಗಲ್ವ. ದೇ ವಿಲ್ ಆಲ್ಸೋ ಗೆಟ್ ದಟ್ ಪಾಸಿಟಿವಿಟಿ ಆ್ಯಂಡ್ ಒಂದು ಎನರ್ಜಿ ಬರುತ್ತೆ ಅವ್ರಿಗೂ ಅವ್ರ ಲೈಫಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಅಚೀವ್ ಮಾಡೋಕ್ಕೂ. ಅಂದರೆ ಓದೋದ್ರ ಮೇಲಿಂದನೇ ಅಂತ ಅಲ್ಲ, ಅದು ಓದಿಸಿಲ್ಲ ಅಂದ್ರೂ SSLC ಪಾಸ್ ಆಗಿದ್ದಾರೆ ಅಂದರೆ ಏನೋ ಒಂದು ಕೆಲಸ ಮಾಡೋಕ್ಕೆ, ಏನೋ ಒಂದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ಮ ಮೇಯ್ನ್ ಇಂಟೆನ್ಷನ್ ಮಕ್ಕಳೆಲ್ಲರೂ SSLC ಪಾಸ್ ಮಾಡಿಸ್ಬೇಕು ಅಂತ. ಬಟ್ ಏನಂದರೆ ಒಬ್ಬರಾದರೆ ಎಕ್ಸಾಮ್ಗೆ ಅಟೆಂಡೇ ಆಗಿಲ್ಲ, ಅವ್ರು ಆಲ್ ಟಿಕೆಟೇ ತೊಗೊಂಡು ಹೋಗಿಲ್ಲ. ಸ್ಕೂಲಲ್ಲೇ ಆಲ್ ಟಿಕೆಟ್ ಇಟ್ಬಿಟ್ಟಿತ್ತು. ನಾವು ಕಾಲ್ ಮಾಡಿ ಎಷ್ಟು ಫೋರ್ಸ್ ಮಾಡಿದ್ರು ಅವ್ರು ಬಂದು ಆಲ್ ಟಿಕೆಟೇ ತೊಗೊಂಡು ಹೋಗಿಲ್ಲ. ಆ ಥರ ಇರ್ತಾರಲ್ವ, ಅಂಥವ್ರಿಗೆ ಏನು ಮಾಡೋದು ಫ್ರೆಂಡ್ಸ್. ಪಾಪ ಅವ್ರ ಪೇರೆಂಟ್ಸೂ ಎಷ್ಟಂತ ಅವ್ರನ್ನ ಇದು ಮಾಡೋಕ್ಕಾಗುತ್ತೆ ಹೇಳಿ. ಈ 1 ಇಯರಲ್ಲೇ ಆಲ್ಮೋಸ್ಟ್ ಅವರು 10-15 ಟೈಮ್ಸ್ ಬಂದಿರ್ತಾರೆ ಸ್ಕೂಲ್ ಹತ್ರ. ಅಂದರೆ ಮಗು ಯಾವಾಗ 1 ವೀಕ್ ಅಥವಾ 2 ವೀಕ್ಸ್ ಕಂಟಿನ್ಯೂಸ್ ರಜೆ ಆಗ್ತಾರೋ ಆವಾಗ ಅವ್ರ ಪೇರೆಂಟ್ಸ್ನ ಕರೆಸ್ತೀವಲ್ವ. ಸೊ ಆ ಥರ ಮೀಟಿಂಗ್ಸ್ಗೆ, PTMಗೆ ಆ ಥರ ಅಲ್ದಿರ ಜಸ್ಟ್ ಅವ್ರು ಮಾತ್ರ ಪೇರೆಂಟ್ಸ್ ಮಕ್ಕಳು ಇರ್ರೆಗ್ಯುಲರ್ ಅಂತ ಮಾತಾಡೋಕ್ಕೇ 15-20 ಟೈಮ್ಸ್ ಬಂದಿರ್ತಾರೆ. ಸೊ ಅಂಥ ಮಕ್ಕಳಿಗೆ ನಾವೇನೂ ಮಾಡೋಕ್ಕಾಗಲ್ಲ. ನಾವೆಷ್ಟೇ ಟ್ರೈ ಮಾಡಿದ್ರೂ ಅವ್ರೂ ಸ್ವಲ್ಪ ಇಂಟ್ರೆಸ್ಟ್ನ ತೋರಿಸ್ಲೇಬೇಕಲ್ವ ಫ್ರೆಂಡ್ಸ್. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನನಗಿನ್ನೂ ಟಿಫನ್ನು ಕೂಡ ಇಲ್ಲ. 2:40 ಆಗ್ತಾಯಿದೆ ಟೈಮು. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಏನಂತಾರೆ ರಿಸಲ್ಟ್ ಎಲ್ಲ ಚೆಕ್ ಮಾಡಿ ಇವಾಗ ಮನೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮಗು ಕೆಲಸಗಳಷ್ಟೇ ಮುಗಿಸಿದ್ದೆ. ಅವನಿಗೆ ಟಿಫನ್ ಮಾಡಿ ತಿನ್ನಿಸಿ ಸ್ನಾನ ಮಾಡಿಸಿ ಅವನ ಜೊತೆಯಲ್ಲಿ ಇದ್ದಿದ್ದು ಅಷ್ಟೇ. ಆ್ಯಂಡ್ ರಿಸಲ್ಟ್ ಟೈಮ್ ಆಯಿತು. ರಿಸಲ್ಟ್ ಚೆಕ್ ಮಾಡೋಷ್ಟ್ರಲ್ಲಿ 1:30 ಆಗಿತ್ತು. ಅದಾದಮೇಲೆ ಅವನ್ನ ನಿದ್ದೆ ಮಾಡಿಸೋಷ್ಟ್ರಲ್ಲಿ ಇಷ್ಟೊತ್ತಾಯಿತು. ಇವಾಗ ಹೋಗಿ ನಾನು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಸೆಕೆ ನೋಡಿ, ಅದಕ್ಕೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಬಂದು ಇವಾಗ ತಾನೇ ಹೆಂಗೆ ಕೂತ್ಕೊಂಡೆ. ಸೊ ಹಂಗಾಗಿ ಫುಲ್ಲು ಸ್ವೆಟ್ಟಿಗೆ ಇಟ್ಟಿರೋ ಐಲೈನರೆಲ್ಲ ಹೋಗ್ಬಿಡ್ತು. ಆ್ಯಂಡ್ ಈ ಥರ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಲಂಚ್ ಏನು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಇಷ್ಟೊತ್ತಾಯ್ತಲ್ವ, ಟಿಫನ್ನೇ ಇದೆ. ಸೊ ರಾಗಿ ದೋಸೆ ಮಾಡಿದ್ದೆ ಇವತ್ತು. ಸೊ ಅದನ್ನೇ ತಿನ್ಕೋತೀನಿ. ಇವಾಗ 2:40 ಆಗಿದೆ. ಇವಾಗ ತಿನ್ಬಿಟ್ಟು ಮತ್ತೆ ಇವಾಗ ಲಂಚೇ ಇದು ಆ್ಯಕ್ಚುಲಿ ನನಗೆ. ದೋಸೆ ಬ್ಯಾಟರ್ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಬಿಸಿ ಸುಟ್ಕೊಂಡು ತಿಂದ್ಬಿಟ್ಟು ಮತ್ತು ಸಾರು ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ ಬೇರೆ. ಬೆಳಗ್ಗೆಯಿಂದ ಪೂಜೆಗೂ ಏನು ಇನ್ನೂ ರೆಡಿ ಮಾಡಿಲ್ಲ. ಜಸ್ಟ್ ಮನೆ ಒಂದು ಒರೆಸಿ ಇಟ್ಟಿದ್ದೀನಿ ಮಾಪ್ ಹಾಕಿ. ಅದೂ ಇವಾಗೆ 1:30ಇಂದ 2:40 ಒಳಗಡೆ ನಾನು ಪಾತ್ರೆ ಎಲ್ಲ ತೊಳೆದು ಮನೆ ಕಸ ಗುಡಿಸಿ ಮನೆಗೆ ಮಾಪ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೂಜೆ ಮಾಡಲೇಬೇಕಲ್ವ ಫ್ರೆಂಡ್ಸ್. ಇಷ್ಟು ಒಳ್ಳೆ ನನ್ನ ಸಬ್ಜೆಕ್ಟ್ ಮೇಯ್ನಾಗಿ ಹೇಳಿಲ್ಲ ಅಲ್ವ ಫ್ರೆಂಡ್ಸ್. ನನ್ನ ಸಬ್ಜೆಕ್ಟ್ 100% ರಿಸಲ್ಟು. ಒಬ್ಬ ಹುಡುಗ ಮಾತ್ರ ಅವ್ನ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ. ಸೊ ಹಂಗಾಗಿ ಅವನೊಬ್ಬಂದು ಬಿಟ್ಟರೆ 100% ರಿಸಲ್ಟ್ ಬಂದಿದೆ. ಆ್ಯಂಡ್ ಮಾರ್ಕ್ಸ್ ಸ್ಕೋರಿಂಗೂ ಅಷ್ಟೇ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ರಿವೀಲ್ ದಟ್ ಮಾರ್ಕ್ಸ್ ಆ್ಯಂಡ್ ಆಲ್. ಯಾಕೆ ಅಂದರೆ ನನ್ನ ಮಕ್ಕಳು ಅಂದರೆ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ನೋಡ್ತಾರೆ. ಸ್ವಲ್ಪ ಜನ ಕಂಫರ್ಟಬಲ್ ಆಗಿರ್ತಾರೆ, ಸ್ವಲ್ಪ ಜನ ಕಂಫರ್ಟಬಲ್ ಆಗಿ ಇರಲ್ಲ. ಸೊ ಹಂಗಾಗಿ ನಾನು ಅದೆಲ್ಲದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರಿಗೂ ಅಂದರೆ ಹೇಳ್ದಿರಾನೇ ಇದ್ದರೆ ದೇಲ್ ಫೀಲ್ ಓಕೆ ಅನ್ನೋ ಥರ ಫೀಲ್ ಆಗ್ತಾರೆ. ಬಟ್ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಕಂಫರ್ಟಬಲ್ ಆಗಿಲ್ಲ ಅಂದವಾಗೂ ನಾವು ಈ ಥರ ಅನೌನ್ಸ್ ಮಾಡಿಬಿಟ್ರೆ ಪಬ್ಲಿಕಲ್ಲಿ ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಇರೋರಿಗೆ ದೇಲ್ ಫೀಲ್ ಹ್ಯಾಪಿ. ಯಾರು ಸ್ವಲ್ಪ
ಇನ್ನೂ ಮಾರ್ಕ್ಸ್ ಬರಬೇಕಿತ್ತು, ಇಲ್ಲ ಇನ್ನೂ ಸ್ಕೋರ್ ಮಾಡಬೇಕಿತ್ತು ಅಂತ ಅಂದ್ಕೊಂಡಿರ್ತಾರಲ್ಲ, ಅಂಥವ್ರಿಗೆಲ್ಲರೂ ಸ್ವಲ್ಪ ಫೀಲ್ ಆಗುತ್ತಲ್ಲ. ಸೊ ಹಂಗಾಗಿ ನಾನು ಮಾರ್ಕ್ಸ್ ರಿವೀಲ್ ಮಾಡ್ತಾಯಿಲ್ಲ, ಯಾರು ಹೈಯೆಸ್ಟ್ ಅಂತ ನೇಮ್ಸೂ ರಿವೀಲ್ ಮಾಡ್ತಾಯಿಲ್ಲ. ನೋಡೋಣ, ಇನ್ನು ಫ್ಯೂಚರ್ ವ್ಲಾಗ್ಸಲ್ಲಿ ಮಕ್ಕಳೆಲ್ಲರೂ ಬರ್ತಾರೆ ಸ್ಕೂಲ್ ಹತ್ರ, ಆವಾಗ ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲರೂ ಕಂಫರ್ಟಬಲ್ ಆಗಿದ್ದರೆ ನಾನು ರಿಸಲ್ಟ್ ಶೀಟ್ನ ಎಲ್ಲದನ್ನು ಶೇರ್ ಮಾಡ್ತೀನಿ. ಸೊ ದ್ಯಾಟ್ ಅವ್ರಿಗೂ ಯಾವಾಗಾದರೂ ಇದೊಂದು ವ್ಲಾಗ್ನ ತೆಗೆದು ನೋಡಿದ್ರೆ ಅವ್ರಿಗೂ ಒಂದು ಮೆಮೊರೀಸ್ ರೀಕಾಲ್ ಆಗುತ್ತೆ. ಆ್ಯಂಡ್ ಎಲ್ಲ ಯಾರು SSLC ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರೆಲ್ಲ ಫೇಲ್ ಆಗಿದ್ದೀರಾ 1 or 2 ಸಬ್ಜೆಕ್ಟ್ಸಲ್ಲಿ ಕ್ಲಿಯರ್ ಮಾಡೋಕ್ಕೆ ಆಗಿಲ್ಲ ನಿಮಗೆ, ಡೋಂಟ್ ವರಿ, ಎಕ್ಸಾಮ್ 2 ಇದೆ ಆ್ಯಂಡ್ ಎಕ್ಸಾಮ್ 3ನೂ ಇದೆ, ಚಾನ್ಸಸ್ ಇದೆ. ನೀವು ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಸುಮ್ಮನೆ ಡಿಸಪಾಯಿಂಟ್ ಆಗಿಬಿಡಿ. ನೆಕ್ಸ್ಟ್ ಚಾನ್ಸ್ ಇದೆ ಅಲ್ವಾ, ಅದರಲ್ಲಿ ಯಾವ ಥರ ಅಚೀವ್ ಮಾಡಬೇಕು, ಯಾವ ಥರ ನೀವು ಕ್ಲಿಯರ್ ಮಾಡ್ಕೊಬೇಕು ನಿಮ್ಮ ಪೇಪರ್ನ ಅನ್ನೋದನ್ನು ಯೋಚನೆ ಮಾಡಿ. ಡೋಂಟ್ ಬಿ ಡಿಸಪಾಯಿಂಟೆಡ್. ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ಪಾಸ್ ಆಗ್ತೀರಾ, ನೀವು ಟ್ರೈ ಮಾಡಿರಿ, ಆಗೇ ಆಗ್ತೀರಾ. ಆ್ಯಂಡ್ ಯಾರೆಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ ಎಲ್ಲರಿಗೂ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನನ್ನ ತಮ್ಮನೂ ಈ ಸತಿ SSLC ಎಕ್ಸಾಮ್ನ ಬರೆದಿದ್ದ. ಸೊ ಅವನಿಗೂ ಒಳ್ಳೆ ಮಾರ್ಕ್ಸ್ ಬಂದಿದೆ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಫಾರ್ ದ್ಯಾಟ್. ಯಾಕೆ ಅಂದರೆ ಅವನು ನಮ್ಮ ಸ್ಕೂಲಲ್ಲೇ ಓದಿದ್ದು ಇಷ್ಟು ವರ್ಷವೂ. ಲಾಸ್ಟ್ ಐ ಥಿಂಕ್ 3 ಇಯರ್ಸಿಂದ ಅನಿಸುತ್ತೆ, ಲಾಸ್ಟ್ 2 to 3 ಇಯರ್ಸಿಂದ ಅವ್ನು ಬೇರೆ ಸ್ಕೂಲ್ಗೆ ಹೋಗಿದ್ದು. ನಾಟ್ ಬಿಕಾಸ್ ಅಂದರೆ ನಮ್ಮ ಸ್ಕೂಲ್ ಬೇರೆ ಕಡೆ ಯಾಕೆ ಹಾಕಿದ್ರಿ ಅಂತ ಅಂದರೆ, ಇಟ್ಸ್ ಜಸ್ಟ್ ಬಿಕಾಸ್ ಫ್ರೆಂಡ್ಶಿಪ್ ಬ್ಯಾಕ್ಗ್ರೌಂಡ್. ಅಂದರೆ ನಮ್ಮ ಸ್ಕೂಲು ಅನ್ನೋ ಒಂದು ಗರ್ವ ಬಂದುಬಿಡುತ್ತಲ್ಲ. ಚಿಕ್ಕವಾಗಂದರೆ ಆ ಥರ ಏನೂ ಫೀಲಿಂಗ್ ಇರಲ್ಲ, ಬಟ್ ಒಂದು ಸ್ಟೇಜಿಗೆ ಬಂದಮೇಲೆ ಅವ್ರಿಗೆಲ್ಲ ಅರ್ಥ ಆಗುವಂಥ ಸ್ಟೇಜ್ ಬರುತ್ತಲ್ಲ. ಸೊ ಆವಾಗ ನಮ್ಮದಿದು ಅನ್ನೋ ಒಂದು ನೆಗ್ಲಿಜೆನ್ಸಿಯಲ್ಲಿ ಇರುವ ಅದೊಂದು ಏನಂತಾರೆ, ಆ ಅಥಾರಿಟಿಯಲ್ಲಿ ಅದನ್ನ ಅಡ್ವಾಂಟೇಜಾಗಿ ತಗೊಂಡು ಮಕ್ಕಳು ದಾರಿ ಕೆಡೋ ಒಂದು ಸ್ಟೇಜಿಗೆ ಬಂದುಬಿಡ್ತಾರೆ ಅಂತ ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ಏನಿದ್ದಾರೆ ಅವರು ಯೋಚನೆ ಮಾಡಿ ಮಕ್ಕಳ ಬಗ್ಗೆ ಯಾರೇ ಪೇರೆಂಟ್ಸೇ ಆಗಲಿ ಕಾಳಜಿ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್. ಸೊ ಹಂಗೆ ಅವರು ಸ್ಕೂಲ್ನ ಚೇಂಜ್ ಮಾಡಿದ್ರು ಅಷ್ಟೇ. ತುಂಬ ಅಂದರೆ ಚೆನ್ನಾಗಿ ಓದ್ತಾರೆ ಎಲ್ಲರೂ, ಬಟ್ ಟ್ರೈ ಮಾಡಬೇಕು ಅವರು. ಯಾರಿಗೇನು ಓದೋಕ್ಕೆ ಬರೋಲ್ಲ, ಇಲ್ಲ ಇವ್ನು ಡಲ್ಲು, ಇವನು ಚೆನ್ನಾಗಿ ಓದ್ತಾನೆ, ಇವ್ನು ಆ್ಯಾವ್ರೇಜು ಆ ಥರ ಹೇಳಂಗೆ ಇಲ್ಲ. ಎಲ್ಲರಿಗೂ ಒಂದೇ ಬುದ್ಧಿನೇ ಕೊಟ್ಟಿರ್ತಾರೆ, ಬಟ್ ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೊತಾರೆ ಅನ್ನೋದು ಮೇಯ್ನಾಗಿ ಪಾಯಿಂಟ್ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ SSLC ಎಕ್ಸಾಮಿನ ಒಂದು ರಿಸಲ್ಟ್. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ನಿಜ ಸೀರಿಯಸ್ ಆಗಿ ತುಂಬ ಹ್ಯಾಪಿಯಾಗಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಆ್ಯಂಡ್ ದಿಸ್ ಇಯರ್ ಲಾಸ್ಟ್ ಇಯರಿಂದ ಈ 2 ಇಯರ್ಸಿಂದ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಒಂದು ಪಾಸಿಟಿವ್ ಏನಿದ್ರಲ್ಲಿಂದ ಅಂದರೆ ಮಕ್ಕಳಿಗೆ ಅವರ ಒಂದು ಆ್ಯಕ್ಚುಯಲ್ ಎಬಿಲಿಟಿ ಏನು ಅಂತ ಅರ್ಥ ಆಗ್ತಾಯಿದೆ. ಇದಕ್ಕೂ ಮುಂಚೆ ಏನು ಅಂದರೆ ಸ್ವಲ್ಪ ಎಲ್ಲ ಟ್ರಿಕ್ಸ್ ಯೂಸ್ ಮಾಡ್ತಾಯಿದ್ರು ಟೀಚರ್ಸ್ ಆಗಲಿ, ಸ್ವಲ್ಪ ಸ್ಕೂಲ್ಸ್ ಅವರಾಗಲಿ ಎಲ್ಲನೂ. ಅಂದರೆ ನಾವೇನು ಮಾಡಿಲ್ಲ ಆ ಥರ ಅಲ್ಲ, ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ ಮಕ್ಕಳಿಗೆ. ಆವಾಗ ನಮಗೇನು ಅಂದರೆ ಆ್ಯಕ್ಚುಯಲ್ ರಿಸಲ್ಟ್ ಮಕ್ಕಳದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಲಾಸ್ಟ್ ಇಯರಿಂದ ಏನು ಈ ಸಿಸ್ಟಮ್ ಫಾಲೋ ಮಾಡ್ತಾಯಿದ್ದಾರೆ ಇದೊಂಥರ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಸೊ ದಟ್ ಮಕ್ಕಳ ಒಂದು ಆ್ಯಕ್ಚುಯಲ್ ಎಬಿಲಿಟಿ ಗೊತ್ತಾಗುತ್ತೆ. ಆ್ಯಂಡ್ ಅವರಿಗೆ ಯಾವೊಂದು ಪಾಯಿಂಟಲ್ಲಿ ಅವರು ಲೋ ಆಗಿದ್ದಾರೆ, ಯಾವುದನ್ನು ಅವರು ಬಿಲ್ಡಪ್ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾನ ಅವ್ರಿಗೆ ಸಿಗೋ ಥರ ಮಾಡ್ತಾಯಿದೆ. ಸೊ ಇದೊಂದು ಖುಷಿ ವಿಷಯ. ಸ್ವಲ್ಪ ಫಸ್ಟು ಎಲ್ಲನೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ಸ್ವಲ್ಪ ಹಂಗೂ ಹಿಂಗೂ ಇರ್ತಾರಲ್ವ ಮಕ್ಕಳು. ಅಂದರೆ ಡಲ್ ಅಂತ ನಾನು ವರ್ಡ್ ಯೂಸ್ ಮಾಡಲ್ಲ ಮಕ್ಕಳಿಗೆ. ಯಾಕೆ ಅಂದರೆ ಎವ್ರಿ ಒನ್ ಕ್ಯಾನ್ ಡೂ ಎವ್ರಿಥಿಂಗ್. ಎಲ್ಲರೂ ಎಲ್ಲ ಒಂದು ವಿಷಯಗಳನ್ನ ಒಬ್ಬರು 1 ಸತಿಗೆ ಅಚೀವ್ ಮಾಡ್ತಾರೆ, ಒಬ್ಬರು 2 ಟೈಮ್ಸಿಗೆ, ಒಬ್ಬರು 3 ಟೈಮ್ಸಿಗೆ, ಆ ಥರ ಒಂದಲ್ಲ 10 ಸತಿ ಟ್ರೈ ಮಾಡಿದ್ರೆ ಅಚೀವ್ ಮಾಡೇ ಮಾಡ್ತಾರೆ ಎಲ್ಲರೂ. ಸೊ ಡಲ್ ಸ್ಟೂಡೆಂಟ್, ಆ್ಯಾವ್ರೇಜ್ ಸ್ಟೂಡೆಂಟ್ ಈ ಥರ ನಾನು ಯಾವತ್ತೂ ಬಳಸಲ್ಲ ಮಕ್ಕಳ ಮುಂದೆ ಆಗಲಿ ಎಲ್ಲೇ ಆಗಲಿ. ಹಂಗಾಗಿ ಸ್ವಲ್ಪ ಅಂದರೆ ಇಂಟ್ರೆಸ್ಟ್ ಕೊಟ್ಟು ಓದ್ದಿರಾ ಆ ಥರ ಇರ್ತಾರಲ್ವ ಫ್ರೆಂಡ್ಸ್, ಅಂಥ ಮಕ್ಕಳಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ವಿ ಫಸ್ಟೆಲ್ಲ. ಬಟ್ ಇವಾಗ ಏನು ಅಂತ ಹೇಳಿದ್ರೆ CC ಕ್ಯಾಮ್ರಾಸ್ ಅಂಡರಲ್ಲಿ ಬರೀತಾರೆ ಆ್ಯಂಡ್ ಯಾರಿಗೂ ಒಳಗಡೆ ಹಲೋ ಇಲ್ಲ. ಅದೆಲ್ಲ ಇರೋವಾಗ ಸ್ವಲ್ಪ ಬೇಜಾರಾಗುತ್ತೆ ಫಸ್ಟಲ್ಲಿ. ಹಂಗೋ ಹಿಂಗೋ 1 or 2 ಮಾರ್ಕ್ಸ್ಗೆ ಮಕ್ಕಳಿಗೆ ಹೇಳ್ಕೊಟ್ಟಿದ್ರೆ ಪಾಸ್ ಆಗಿಬಿಡ್ತಾಯಿದ್ರೇನೋ ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಪಾಸ್ ಆದರೆ ಮುಂದೆ ಲೈಫಲ್ಲಿ ಅವರು ಅದನ್ನು
ಫೇಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ಬರುವಂಥ ಒಂದು ಎಕ್ಸಾಮ್ಸ್ನ ಎಲ್ಲದನ್ನು. ಹಾಗಾಗಿ ಇವಾಗೇ ಅವರು ಏನು ಎಬಿಲಿಟಿ ಇದೆ ಅದನ್ನು ನೋಡಿಕೊಂಡ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಾಗಿರಲಿ ಅಪ್ಕಮಿಂಗ್ ಸ್ಟೆಪ್ಸಲ್ಲಾಗಿರಲಿ ಅವ್ರಿಗೆ ಬರುವಂಥ ಪ್ರಾಬ್ಲಮ್ಸ್ನ ಅಥವಾ ಎಕ್ಸಾಮ್ಸ್ನ ಈಸಿಯಾಗಿ ಫೇಸ್ ಮಾಡ್ತಾರೆ. ಸೊ ಹಾಗಾಗಿ ಇದು ಒಂಥರ ಒಳ್ಳೆಯದೇ ಅಂತ ನನ್ನ ಒಪಿನಿಯನ್. ನಿಮಗೆಲ್ಲ ಏನು ಅನಿಸುತ್ತೆ? 10th ಎಕ್ಸಾಮ್ ಸ್ಟ್ರಿಕ್ಟಾಗಿ ಮಾಡೋದು ಒಳ್ಳೆಯದಾ ಕೆಟ್ಟದಾ? ಅದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗಂತೂ 100% ಒಳ್ಳೆಯದೇ ಅಂತ ಅನಿಸುತ್ತೆ. ಸೊ ಎಕ್ಸಾಮ್ ವಿಷಯ ಇದೆಲ್ಲ ಆಯಿತು ಆ್ಯಂಡ್ ಎಲ್ಲ ಕೆಲಸ ಮುಗಿದಿದೆ. ಮಗುನೂ ನಿದ್ದೆ ಮಾಡ್ತಾಯಿದ್ದಾನೆ ಆರಾಮಾಗಿ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ, ಒಂದು 5 to 10 minutes. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸೊಪ್ಪು ಸಾರು ಮಾಡೋಣ ಅಂತ ಫ್ರೆಂಡ್ಸ್. ಇವತ್ತು ಪಾಲಕ್ ಸೊಪ್ಪು ಚೆನ್ನಾಗಿತ್ತು ಅಂತ 2 ಕಟ್ ತಂದಿದ್ರು ನಮ್ಮ ಹಸ್ಬೆಂಡು. ಲಾಸ್ಟ್ ವೀಕು ನಾನು ಸಾರು ಮಾಡಿದ್ದೆ, ಬಟ್ ಬೇಳೆ ಏನೂ ಆಗ್ದಿರ ಕಡಲೆನ ಹಾಕಿ ಮಾಡಿದ್ದೆ. ಆ್ಯಂಡ್ ಈ ವೀಕಲ್ಲಿ ಇದು ಸೆಕೆಂಡ್ ಟೈಮ್. ಲಾಸ್ಟ್ 2 days ಬ್ಯಾಕ್ ನಾನು ಚಟ್ನಿ ಮಾಡಿದ್ದೆ, ಪಾಲಕ್ ಚಟ್ನಿ ಮಾಡಿದ್ದೆ. ಸೊ ಇವಾಗ ಬೇಳೆ ಹಾಕ್ಬಿಟ್ಟು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಾರಿಗೆಲ್ಲ ರೆಡಿ ಮಾಡಿ ಸಾರು ಮಾಡಿ ಇಟ್ಬಿಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬರ್ತಾರೆ. ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮೇಯ್ನ್ ಶುಕ್ರವಾರ ಬಂದರೆ ಇದೇ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲ ಕೆಲಸಗಳು ಮಾಡಿಕೊಂಡು ಮಗುನ ನೋಡಿಕೊಂಡು ಪೂಜೆನೂ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ನಾಳೆ ವೀಕೆಂಡ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ಹಾಲಿಡೇ. ನಾವು ನಿನ್ನೆ ಮೇ ಡೇ ಅಂದರೆ ಅದೇ ಎಂಪ್ಲಾಯ್ಮೆಂಟ್ ಡೇ, ಕಾರ್ಮಿಕರ ದಿನಾಚರಣೆ ಅಂತ ಏನಂತಾರೆ, ತುಂಬಾ ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್. 1-2 ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳೋದು ಎಲ್ಲನೂ. ಬಟ್ ನಮ್ಮ ಹಸ್ಬೆಂಡ್ಗೆ ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ನಾನು ಯಾವುದೇ ವೀಡಿಯೋಗೆ ಶೂಟ್ ಮಾಡೋಕ್ಕೆ ಇವಾಗ ರೆಡಿ ಇಲ್ಲ. ನನಗೆ ಇವತ್ತು ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಫುಲ್ಲು ಅವರು ರೆಸ್ಟ್ ಮಾಡಿದ್ರು, ಆರಾಮಾಗಿ ಮಗು ಜೊತೆ ಆಟ ಆಡ್ಕೊಂಡಿದ್ರು. ಸೊ ನಾಳಿದ್ದು ವೀಕೆಂಡ್ 2 ದಿನ ಅವ್ರಿಗೆ ಲೀವ್ ಸಿಗ್ತಾ ಇದೆ. ನನಗಿನ್ನ ಕನ್ಫರ್ಮ್ ಇಲ್ಲ. ಸಮ್ಟೈಮ್ಸ್ ಸ್ಯಾಟರ್ಡೇಸ್ ವರ್ಕ್ ಇರುತ್ತೆ ಅವ್ರಿಗೆ, ವರ್ಕ್ ಜಾಸ್ತಿ ಇದ್ದವಾಗ. ಸೊ ಹಾಗಾಗಿ ನೋಡೋಣ, ನಾಳಿದ್ದು ಅವ್ರಿಗೆ ರಜಾ ಇದ್ದರೆ ಒಂದು ವೀಡಿಯೋ ಮಾಡೋಣ ಅಂತ. 2 ವೀಡಿಯೋ, ಒಂದು ಚಾಲೆಂಜ್ ವೀಡಿಯೋ, 2 ಚಾಲೆಂಜ್ ವೀಡಿಯೋನೇ ಆ್ಯಕ್ಚುಲಿ ಅದು. ಸೊ ನಾನು ಇವಾಗ ರಿವೀಲ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ನೋಡ್ತಾ ಇರಿ, ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ನಾನು ಮೆನ್ಷನ್ ಕೂಡ ಮಾಡ್ತೀನಿ. ಅವತ್ತು ವೀಡಿಯೋಲ್ಲಿ ಹೇಳಿದ್ದೆ ಅಲ್ವಾ ಆ ಚಾಲೆಂಜ್ ವೀಡಿಯೋ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಒಂದು SSLC ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಫ್ರೆಂಡ್ಸ್. ಆ್ಯಂಡ್ ಯಾರೆಲ್ಲ ಫೇಲ್ ಆಗಿದ್ದಾರೆ, ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂಥ ಮಕ್ಕಳಿಗೆಲ್ಲ ಸ್ವಲ್ಪ ಧೈರ್ಯ ತುಂಬಿ. ಅವರೇ ಮೇಯ್ನ್. ಇವಾಗ ಪಾಸಾಗಿ ಮುಂದೆ ಹೋಗೋ ಮಕ್ಕಳಿಗಿಂತ ಯಾರು ಹಿಂದೆ ಇರ್ತಾರಲ್ವ ಅಂಥ ಮಕ್ಕಳನ್ನ ಮೋಟಿವೇಟ್ ಮಾಡಿ ಪಾಸ್ ಮಾಡಿಸ್ಬೇಕು. ಅದೇ ಒಂದು ಒಳ್ಳೆಯ ಒಂದು ಸ್ಟೆಪ್ ಅಂತ ನನಗೆ ಅನಿಸುತ್ತೆ. ಸೊ ಯಾರೆಲ್ಲ ಫೇಲ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಸ್ವಲ್ಪ ಧೈರ್ಯ ತುಂಬಿ ನೆಕ್ಸ್ಟ್ ಇನ್ನೊಂದು ಟ್ರೈಯಲ್ಲಿ ಚೆನ್ನಾಗಿ ಎಕ್ಸಾಮ್ ಮಾಡಿರಿ ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ತಿಳಿಸಿ ಫ್ರೆಂಡ್ಸ್, ನಿಮ್ಮ ಅಕ್ಕಪಕ್ಕದಲ್ಲಿರೋರಾಗಲಿ ಎಲ್ಲರೂ ಆಗಲಿ. ಆ್ಯಂಡ್ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಿ ನೆಕ್ಸ್ಟ್ ಎಕ್ಸಾಮ್ಗೆ. ಸೊ ದ್ಯಾಟ್ ನಮ್ಮ ಬ್ಲಾಗಿಂದನೂ ಸ್ವಲ್ಪ ಜನ SSLC ಮಕ್ಕಳು ಯಾರಾದರೂ ನೋಡೋರಿದ್ರೆ ಅವ್ರಿಗೂ ಸ್ವಲ್ಪ ಸ್ಫೂರ್ತಿ ತುಂಬ್ದಂಗೆ ಆಗುತ್ತೆ. ಇಫ್ ಐ ಆಮ್ ರಾಂಗ್, ಐ ಆಮ್ ಸಾರಿ. ನನಗೆ ಕನ್ನಡ ಅಷ್ಟೊಂದು ಕ್ಲಿಯರಾಗಿ ವರ್ಡ್ಸ್ ಎಲ್ಲ ಗೊತ್ತಾಗಲ್ಲ. ಸೊ ಇವಾಗ ಕಲಿತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ. ಆಲ್ಮೋಸ್ಟ್ ನನಗೆ ಫಸ್ಟ್ ಇಷ್ಟು ಮಾತ್ರ ಕನ್ನಡ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ನಾನೇನು ಇಂಗ್ಲೀಷಲ್ಲೇ ಫುಲ್ 100% ಚೆನ್ನಾಗಿ ಮಾತಾಡ್ತೀನಿ ಅಂತ ಅಲ್ಲ. ಏನಂದರೆ ಇವಾಗ ನಾವು ಕಂಟಿನ್ಯೂಸ್ಸಾಗಿ ಇಂಗ್ಲೀಷೇ ಮಾತಾಡ್ತಿದ್ರೆ ಕನ್ನಡ ಸ್ವಲ್ಪ ಮರ್ತೋಗ್ಬಿಡ್ತೀವಿ. ಹಾಗಾಗಿ ನನಗೆ ಇಂಗ್ಲೀಷೂ ಅಷ್ಟೊಂದು ಫ್ಲೂಯೆನ್ಸಿ ಬರುತ್ತೆ. ಬಟ್ ತೀರಾ ಏನು ಅಮೇರಿಕನ್ ಇಂಗ್ಲೀಷ್ ಆ ಥರ ಎಲ್ಲ ಏನೂ ಬರೋಲ್ಲ ನನಗೆ. ನಮ್ಮ ಕಾಲೇಜ್ ಡೇಸಲ್ಲಿ ನಾವು ಫುಲ್ ಇಂಗ್ಲೀಷೇ, ಅಲ್ಲಿ CMR ಅಲ್ಲಿ ಫುಲ್ ಇಂಗ್ಲೀಷೇ ಮಾತಾಡಿ ನಮಗೆ ಹಾಸ್ಟೆಲಲ್ಲಾಗಿರಲಿ ಕಾಲೇಜಲ್ಲಾಗಿರಲಿ. ಮೇನ್ ಇನ್ನೊಂದೇನೆಂದರೆ ಹಾಸ್ಟೆಲ್ ಲೈಫ್ ಅವರಿಗೆ ಇದೊಂದು ಕಷ್ಟ ಫ್ರೆಂಡ್ಸ್ ಅಲ್ವಾ. ಏನು ಅಂತ ಹೇಳಿದ್ರೆ ಹಾಸ್ಟೆಲಲ್ಲೂ ಅವ್ರ ಜೊತೆನೇ ಇಂಗ್ಲೀಷಲ್ಲೇ ಮಾತಾಡ್ಕೊಂಡು ಹಂಗೆ ಒಂದು ಫ್ಯಾಮ್ಲಿ ಥರ ಹಂಗೆ ಇದ್ಬಿಡ್ತೀವಿ. ಮನೇಲಿರೋಷ್ಟು ಏನು ಮದರ್ ಟಂಗ್ ಅಂತೀವಿ ಅದೆಲ್ಲನೂ ಯೂಸ್ ಮಾಡಲ್ಲ ಅಷ್ಟೊಂದು ನಾವು. ಸೊ ಹಾಗಾಗಿ ಇಂಗ್ಲೀಷು ಸ್ವಲ್ಪ ಜಾಸ್ತಿ ಆಯಿತು, ಕನ್ನಡ ಸ್ವಲ್ಪ ಕಮ್ಮಿ ಆಗಿತ್ತು. ಬಟ್ ಇವಾಗ ಮತ್ತು ಎಲ್ಲ ಕಲಿತಾ ಇದ್ದೀನಿ. ಆ ದೊಡ್ಡ ವರ್ಡ್ಸು ಯೂಸ್ ಮಾಡೋಕ್ಕೂ ಮುಂಚೆ ಅದರ ಪ್ರೊನೌನ್ಸಿಯೇಷನ್ ಆ್ಯಂಡ್ ಅದ್ರ ಮೀನಿಂಗ್ ಮೇಯ್ನಾಗಿ ಒಂದು ವರ್ಡ್ಗೆ ಈ ಲ್ಯಾಂಗ್ವೇಜಸಲ್ಲಿ 2-3 ಥರ ಮೀನಿಂಗ್ಸ್ ಇರುತ್ತೆ ಫ್ರೆಂಡ್ಸ್. ಸೊ ಯಾವ್ದು ಯೂಸ್ ಮಾಡಿದ್ರೆ ಕರೆಕ್ಟ್, ಯಾವ್ದು ಯೂಸ್ ಮಾಡಿದ್ರೆ ತಪ್ಪು, ಇದೆಲ್ಲ ತಲೆ ನೋವು. ಸೊ ಹಾಗಾಗಿ ಏನಾದರೂ ಮಿಸ್ಟೇಕ್ ಮಾತಾಡಿದರೆ ಪ್ಲೀಸ್ ಫರ್ಗಿವ್ ಮೀ. ಐ ಆಮ್ ಸಾರಿ ಫಾರ್ ದ್ಯಾಟ್, ಐ ಅಪಾಲಜೈಸ್ ಫಾರ್ ದ್ಯಾಟ್.
ಏನಿಲ್ಲ ನಾನು ಹೇಳಿದ್ದು ಕರೆಕ್ಟು ಅಂತ ಹೇಳಿದ್ರೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಂತ. ಇದು SSLC ಎಕ್ಸಾಮ್ ರಿಸಲ್ಟ್ ರಿವೀಲ್ ವಿಡಿಯೋ ಆಗಿರೋದ್ರಿಂದ ಎಕ್ಸಾಮ್ ಬರ್ದಿರೋ ಅಂಥ ಎಲ್ಲರಿಗೂ ಪಾಸ್ ಆಗಿರೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಇವಾಗವರೆಗೂ ಇದೆಲ್ಲ ನಡೀತು. ಇನ್ನು ನಾನು ಇನ್ನೇನಾದರೂ ಮಾಡೋಂಗಿದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ನನ್ನ ಚಾನಲಲ್ಲಿ ವೀಡಿಯೋಸ್ನ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೈ ಬಾಟಮ್ ಆಫ್ ದ ಹಾರ್ಟ್. ನಿಜನೇ ತುಂಬ ಸಪೋರ್ಟ್ ಮಾಡ್ತೀರಾ ಫ್ರೆಂಡ್ಸ್. ನಾನು ಇಷ್ಟೊಂದು ಸಪೋರ್ಟ್ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಂದರೆ ಏನು ನಾನು ಸ್ಟಾರ್ಟ್ ಮಾಡಿದ 1 ತಿಂಗಳಲ್ಲೇ ಫುಲ್ಲು 1000 ಸಬ್ಸ್ಕ್ರೈಬರ್ಸ್ ಆ ಥರ ಬಂದುಬಿಟ್ರು ಅಂತಲ್ಲ. 1 ಸಬ್ಸ್ಕ್ರೈಬರ್ ಆದ್ರೂ ಒಬ್ಬರು ನಮಗೆ ಒಂದು 30 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಟೈಮ್ ಕೊಟ್ಟು ಏನು ಆ ವಿಡಿಯೋನ ನೋಡ್ತೀರಾ, ಒಂದು ಕಮೆಂಟ್ ಮಾಡ್ತೀರಾ, ಸೀರಿಯಸ್ಸಾಗಿ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಕಮೆಂಟ್ಸ್ಗೆ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಗೊತ್ತಿರುತ್ತೆ. ನಾನು ಕಮೆಂಟ್ ನೋಡೋ ಟೈಮಲ್ಲಿ ಮಗು ಬಂದು ಡಿಸ್ಟರ್ಬ್ ಮಾಡಿದ್ರೆ ಅದು ಸ್ಕಿಪ್ ಆಗಿಬಿಡುತ್ತೆ. ಸೊ ಹಂಗೆ ಕೆಲವೊಂದು ಮೆಸೇಜಸ್ಗೆ ನಾನು ರಿಪ್ಲೈ ಮಾಡಿರಲ್ಲ. ಅದು ಬಿಟ್ಟರೆ ಎಲ್ಲದಕ್ಕೂ ಆಲ್ಮೋಸ್ಟ್ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ತಿಳಿಸ್ತೀರಲ್ವ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ವಿಡಿಯೋ ಎಂಡವರೆಗೂ ಏನೆಲ್ಲ ಆಗುತ್ತೆ ಅಂತ ನೋಡ್ತಾ ಇರಿ ಫ್ರೆಂಡ್ಸ್. ಮಳೆ ನೋಡಿ ಫ್ರೆಂಡ್ಸ್, ಸಡನ್ನಾಗಿ ಮಳೆ ಬಂದ್ಬಿಟ್ಟಿದೆ. ಅವಾಗೇ ಸಖತ್ ಬಿಸಿಲಿತ್ತು ಬೆಳಗ್ಗೆಯಿಂದ. ಇವತ್ತು ಒಂದು ಹಾಫ್ ಆನ್ ಅವರ್ 1 ಅವರಿಂದ ಸ್ವಲ್ಪ ಮೋಡ ಮುಚ್ಕೊಂಡಂಗೆ ಆಗ್ತಾಯಿತ್ತು. ಸಡನ್ನಾಗಿ ಮಳೆ ಬಂದ್ಬಿಟ್ಟಿದೆ. ನಾನು ಇವಾಗ ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡಿ ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಇವಾಗ ನೋಡಿದ್ರೆ 1 ಅವರೇ ಆರಾಮಾಗಿ ಮಗು ಮಲಗಿದ್ದ, ಅವನ ಜೊತೆಲಿ ಮಲ್ಕೊಂಬಿಟ್ಟಿದ್ದೆ ನಾನು. ಇವಾಗ ಎದ್ದ ಅವ್ನಿಗೆದ್ದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟು ಇನ್ನು ಸಾರಿಗೆ ಸ್ವಲ್ಪ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನೋಡಿ ಫ್ರೆಂಡ್ಸ್ ಮಳೆ. ಈ ವೆದರ್ ಹಿಂಗಿದ್ರೆ ಏನಾದರೂ ಕೆಲಸ ಮಾಡ್ಬೇಕನ್ಸುತ್ತೆ, ಬೆಚ್ಚಗೆ ಮಲ್ಕೋಬೇಕನ್ಸುತ್ತೆ. ಏನು ನೋಡ್ರಿ ಏನಮ್ಮ ಎಲ್ಲಿ ಈ ಕಡೆ ತಿರುಗು. ಏನದು? ಹಾಂ ಜೋರಾಗಿ ಹೇಳು. ಜಿಯ ಮಳೆ. ಇಲ್ಲಿ ಮಾತ್ರ ಮಳೆ ಕೂಡ ಸಕ್ಕತ್ತಾಗಿರ್ತೈತೆ ಅಂತ ಆಚೆ. ಬಟ್ ಇವಾಗ ನೆನ್ಕೊಂಡೆಲ್ಲ ಹೋಗ್ಬೇಕಾಗಲ್ಲ. ಮಳೆ ನಿಂತ ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಏನಮ್ಮ? ಹಾಂ ಜಿಯ ಮಳೆನಾ ನಿಂತೋಯ್ತಾ? ಇಲ್ಲ, ಬೀಳ್ತಾ ಇದೆ ಕಣಮ್ಮ, ಬೀಳ್ತಾ ಇದೆ ಇನ್ನು ಮಳೆ. ನಾನು ವೀಡಿಯೋಗಾದರೂ ಅವ್ನಿಗೆ ಆಚೆ ಹೋಗೋಣ ಅಂದರೆ ನನ್ನ ಮಗ ಬಂದುಬಿಡ್ತಾನೆ ನನ್ನ ಜೊತೆಯಲ್ಲಿ ಅಂತ ಫ್ರೆಂಡ್ಸ್ ಹೋಗ್ತಾ ಇಲ್ಲ. ಆಗಲ್ಲ, ಅದು ತೆಗಿಯೋಕ್ಕಾಗಲ್ಲ, ಒಂದೇ ಸಾಕು. ಸಡನ್ನಾಗಿ ಮಳೆ ಬಂತು, ಸಡನ್ನಾಗಿ ನಿಂತೋಯ್ತು. ಇವ್ನು ನೋಡಿ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಮಳೆ ಬರೋಷ್ಟರಲ್ಲಿ. ಇವಾಗೇ ನಿದ್ದೆ ಎದ್ದಿದ್ದಾನೆ. ಸ್ವಲ್ಪ ಅವನಿಗೆ ಬ್ಲೂಬೆರಿ ಕೊಟ್ಟಿದ್ದೆ, ತಿನ್ಕೊಂಡು ಮಳೆ ಬಿದ್ದಿದ ತಕ್ಷಣ ಬಂದು ಇಲ್ಲಿ ಕಿಟಕಿಗೆ ಮೆಕ್ಕೊಬಿಟ್ಟಿದ್ದಾನೆ. ಹಿಂಗೆ ಬರ್ತಾನೆ ಇಲ್ಲ, ಈ ಕಡೆ ಅಂಟ್ಕೊಂಬಿಟ್ಟಿದ್ದಾನೆ ಹಂಗೆ. ಬಾವ ಈ ಕಡೆ. ಸರಿ ಆಯ್ತು, ಈ ಕಡೆ ಬಾ. ಇಲ್ವಾ ಜಿಯ ಮಳೆ ಇಲ್ವಾ? ಗೀತು, ಆಂಟಿ ಹೆಸರೇನು? ಆನಿ ಹೆಸರೇನು ಹೇಳಲ್ವಾ? ಹೇಳು, ಆನಿ ಹೆಸರೇನು? ನೇಮ್ ಏನು ನೇಮು ಆನಿದು? ಮೇಲೆಲ್ಲ ಹತ್ತಬಾರ್ದು, ಎತ್ತರ್ಲೆ. ನೋಡಿ ಫ್ರೆಂಡ್ಸ್ ಹೆಂಗೆ ಮೇಲೆ ಹತ್ತಿ ಹಾಗೆ ಹತ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ ಮುನಾ? ನೋಣನಾ? ನೋಣ ಎಲ್ಲ ಇರುತ್ತೆ. ಬಾಮ ಇಳಿಮ, ಕೆಳಗಡೆ ಇಳಿಮ. ನಾನೇನು ಕೇಳಿದ್ದು ಆಂಟಿ ಹೆಸರೇನು ಅಂತ. ಆಂಟಿ ಹೆಸರೇನು ಹೇಳು? ಹಾಂ ಗೀತು ಆಂಟಿ ಹೆಸರೇನು? ಮಾಮ ಹೆಸರೇನು? ಮಾಮ ಹೆಸರು ಹೇಳೋಗ್ಲಿ. ಮಾಮ ಹೆಸರೇನು? ನೇಮ್? ಹಾಂ ಬುಜ್ಜಿ ಮಾಮ. ಮತ್ತೆ ಇನ್ನೊಂದು ಮಾಮ ಹೆಸರೇನು? ಹಾಂ ಗೀತು, ಇನ್ನೊಂದು ಮಾಮ ಹೆಸರೇನು ಹೇಳು? ಹಾಂ ಹ್ಞೂ, 2 ಮಾಮ ಇದ್ದಾರೆ. ನೀನು ಒಂದೇ ಮಾಮ ಹೆಸರೇ ಹೇಳ್ತಾ ಇದೀಯ. ಇನ್ನೊಂದು ಮಾಮ ಹೆಸರು ಹೇಳು. ಇಲ್ಲಿ ನೋಡಲ್ವಾ? ಈ ಕಡೆ ಕ್ಯಾಮ್ರಾ ನೋಡಲ್ವಾ? ಮಾಮ ಹೆಸರೇನು ಹೇಳು? ಹಾಂ ಹೇಳು, ಇನ್ನೊಂದು ಮಾಮ ಹೆಸರೇನುವಾ?
ನನ್ನ ಮಾಮ ಸೃಜನ್ ಮಾಮ. ಇನ್ನೊಂದು ಮಾಮ ಹೆಸರು, ಆಮೇಲೆ ಇನ್ನೊಂದು ಮಾಮ ಹೆಸರು, ಇನ್ನೊಂದು ಮಾಮ ಹೆಸರೇನುವ ಗೀತು? ಇನ್ನೊಂದು ಮಾಮ ಹೆಸರು ಹೇಳಮ್ಮ. 2 ಮಾಮ ಇದ್ದಾರೆ. ಓಕೆ, ಇನ್ನೊಂದು ಮಾಮ ಹೆಸರೇನು? ಬುಜ್ಜಿ. ಹಾಂ, ಮೀಮ್. ಮೀಮ್ ಅಲ್ಲಮ್ಮ, ಪ್ರೇಮ್. ಪ್ರೇಮ್ ಮಾಮ. ಆಂಟಿ ಹೆಸರೇನು? ಆಂಟಿ ಹೆಸರು ನೋಡಿ ಫ್ರೆಂಡ್ಸ್, ಕಾಫಿ ರೆಡಿ. ನೋಡಿ ಫ್ರೆಂಡ್ಸ್, ಬಜ್ಜಿ ಬೋಂಡ ತಂದಿದ್ದಾರೆ ನಮ್ಮ ಹಸ್ಬೆಂಡು. ಆಚೆ ಕಡೆ ವೆದರ್ ತೋರಿಸ್ತೀನಿ ರೀ ಹೆಂಗಿದೆ. ಈ ವೆದರಲ್ಲಿ ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ರೆ ಸಕ್ಕತ್ತಾಗಿದೆ. ಎಷ್ಟು ತಣ್ಣಗಿದೆ ಅಂದರೆ ಆಚೆ ಇನ್ನೂ ಹನಿ ಹನಿ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್. ಸಕ್ಕತ್ತಿದೆ ಕ್ಲೈಮೇಟ್ ಅಂತೂ. ಈ ಕ್ಲೈಮೇಟಲ್ಲಿ ಬಿಸಿ ಬಿಸಿ ಕಾಫಿ ಬಜ್ಜಿ ಬೋಂಡ ತಿಂತಾ ಇದ್ರೆ ಅಂತೂ ಸಖತ್ತಾಗಿದೆ. ನೋಡಿ ವೆದರ್ ಹೆಂಗಿದೆ, ಇನ್ನೂ ಮಳೆ ಇದೆ, ಹನಿ ಹನಿ ಬೀಳ್ತಾ ಇದೆ. ಇವತ್ತು ಡಿನ್ನರ್ಗೆ ನಾನು ನನ್ನ ಮಗನಿಗೆ ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ಎಣ್ಣೆ ಏನು ಹಾಕ್ತೀರ ಸುಡ್ತಾ ಇದ್ದೀನಿ, ಅದಕ್ಕೆ ಹೆಂಗಿದೆ. ಆ್ಯಂಡ್ ನಮಗೆ ಮುದ್ದೆಗೆ ಹಿಟ್ಟು ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಪಾಲಕ್ ಸಾರು ನೋಡಿ ಫ್ರೆಂಡ್ಸ್. ಎಣ್ಣೆ ಹಾಕಿಲ್ಲ ಅಂದರೆ ಅದು ಸ್ವಲ್ಪ ಒಣಗಿರೋ ಥರ ಅನಿಸುತ್ತೆ ಅಲ್ವಾ. ಸೊ ಹಂಗಿರಬಾರ್ದು ಅಂದರೆ ಸುಟ್ಟಿದ್ದಾದಮೇಲೆ ಬಿಸಿ ಮೇಲೇ ಸ್ವಲ್ಪ ಬೆಣ್ಣೆನ ಹಚ್ಕೊಂಡ್ರೆ ಈ ಥರ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ನನ್ನ ಮಗನ ಡಿನ್ನರ್ ರೆಡಿ ಆಯಿತು, ಅವ್ನಿಗೆ ಊಟ ಮಾಡಿಸ್ಕೊಂಬಂದ್ಬಿಡ್ತೀನಿ. ನನ್ನ ಮಗನಿಗೆ ಊಟ ಮಾಡಿಸ್ಕೊಬಂದು ನಾವು ಮುದ್ದೆ ಸಾರು ಮೂಲಂಗಿ ಫ್ರೆಂಡ್ಸ್. ಅದು ನಮ್ಮ ಹಸ್ಬೆಂಡ್ಗೆ ಸೊಪ್ಪು ಸಾರು ಮೂಲಂಗಿ ಇದ್ದರೆ ತುಂಬ ಇಷ್ಟ. ಊಟ ಮಾಡಿಕೊಂಡು ಆಚೆ ಸ್ವಲ್ಪ ಹೊತ್ತು ತಣ್ಣಗಿದೆ ಅಂತ ಹೇಳ್ಬಿಟ್ಟು ವಾಕ್ ಮಾಡೋಕ್ಕೆ ಹೋದ್ವಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.